Hello, friends. I welcome you to the lesson Everything I Need to Know I Learned in the Forest. Now, this is the fourth part of the lesson, and the subtitle is What Nature Teaches. What Nature Teaches. ಪ್ರಕೃತಿ ನಮಗೆ ಏನು ಕಲಿಸುತ್ತೆ. Today, at a time of multiple crises intensified by globalization, ಸೊ ಇವತ್ತು ಈ ಜಾಗತೀಕರಣದಿಂದ ಅನೇಕ ಬಿಕ್ಕಟ್ಟುಗಳು ತೀವ್ರಗೊಂಡಿರುವ ಸಮಯದಲ್ಲಿ ವಿ ನೀಡ್ ಟು ಮೂವ್ ಅವೇ ಫ್ರಮ್ ದ ಪ್ಯಾರಾಡೈಮ್ ಆಫ್ ನೇಚರ್ ಅಸ್ ಡೆಡ್ ಮ್ಯಾಟರ್. ಸೊ ನಾವು ಇಷ್ಟು ದಿನ ಏನು ನೋಡ್ತಿದ್ವಿ ಪ್ರಕೃತಿನ ಒಂದು ಸತ್ತ ವಸ್ತು ಅಂತ, ಆ ದೃಷ್ಟಿಕೋನನ ನಾವು ಬದಲಾಯಿಸಬೇಕಾಗಿದೆ. ಸೊ ವಿ ನೀಡ್ ಟು ಮೂವ್ ಟು ಅನ್ ಎಕಲಾಜಿಕಲ್ ಪ್ಯಾರಾಡೈಮ್. ಸೊ ನಾವು ಪರಿಸರ ಮನೋಭಾವಕ್ಕೆ ಹೋಗಬೇಕಾಗಿದೆ. ಆ್ಯಂಡ್ ಫಾರ್ ದಿಸ್ ದ ಬೆಸ್ಟ್ ಟೀಚರ್ ಈಸ್ ನೇಚರ್ ಹರ್ ಸೆಲ್ಫ್. ಸೊ ನಾವು ಆ ರೀತಿಯ ಒಂದು ಪರಿಸರ ದೃಷ್ಟಿಕೋನವನ್ನು ಇಟ್ಕೊಳ್ಳೋಕ್ಕೆ ಉತ್ತಮವಾದ ಶಿಕ್ಷಕ ಯಾರು, ನಮ್ಗೆ ಯಾರು ಚೆನ್ನಾಗಿ ಕಲಿಸ್ಕೊಡ್ತಾರೆ ಅಂದರೆ ಆ ಪ್ರಕೃತಿ ಮಾತೆಯೇ. ದಿಸ್ ಈಸ್ ದ ರೀಸನ್ ಐ ಸ್ಟಾರ್ಟೆಡ್ ದ ಅರ್ತ್ ಯೂನಿವರ್ಸಿಟಿ ಬಿಜಾ ವಿದ್ಯಾಪೀಠ್ ಅಟ್ ನವಧಾನ್ಯ ಸ್ವಾಮ್. ಸೊ ಈ ರೀತಿ ಪ್ರಕೃತಿ ನಾವೇನಾದ್ರು ಕಲ್ತ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ನವಧಾನ್ಯ ಎಸ್ಟೇಟ್ ಏನಿತ್ತು ಅದರಲ್ಲಿ ಒಂದು ಭೂ ವಿಶ್ವವಿದ್ಯಾಲಯನ ಶುರು ಮಾಡ್ತಾರೆ. ಅದಕ್ಕೆ ಬಿಜಾ ವಿದ್ಯಾಪೀಠ ಅನ್ನೋ ಹೆಸರಿರುತ್ತೆ. ಸೊ ಅದು ಇವರು ಮನೋಭಾವನ ಚೇಂಜ್ ಮಾಡ್ಕೊಳ್ಳೋಕ್ಕೋಸ್ಕರ ಯೋಚನೆ ಮಾಡಿರೋ ಒಂದು ರೀತಿ. ಸೊ ಈ ಅರ್ತ್ ಯೂನಿವರ್ಸಿಟಿ ಏನು ಮಾಡುತ್ತೆ ನೋಡೋಣ. ದ ಅರ್ತ್ ಯೂನಿವರ್ಸಿಟಿ ಟೀಚರ್ಸ್ ಅರ್ತ್ ಡೆಮಾಕ್ರಸಿ. ಈ ಭೂಮಿಯ ವಿಶ್ವವಿದ್ಯಾಲಯವು ಭೂಮಿಯ ಪ್ರಜಾಪ್ರಭುತ್ವ ಅಂತ ಒಂದೇನೋ ಕಲಿಸುತ್ತೆ. ಏನದು ಭೂಮಿಯ ಪ್ರಜಾಪ್ರಭುತ್ವ ಅಂದರೆ ವಿಚ್ ಈಸ್ ದ ಫ್ರೀಡಮ್ ಫಾರ್ ಆಲ್ ಸ್ಪೀಸೀಸ್ ಟು ಎವಾಲ್ವ್. ಸೊ ಏನು, ಯಾವುದೇ ಒಂದು ಜೀವ ಜಾತಿ ಏನು ತೊಗೊಂಡ್ರು ಅಥವಾ ಸಸ್ಯ ಜಾತಿ ಯಾವುದೇ ಒಂದು ಜೀವ ಸಂಕುಲ ತೊಗೊಂಡ್ರು ಅದಕ್ಕೊಂದು ಫ್ರೀಡಮ್ ಇರಬೇಕು ವಿಕಸನ ಹೊಂದಕ್ಕೆ ವಿತಿನ್ ದ ವೆಬ್ ಆಫ್ ಲೈಫ್. ಈ ಜೀವಜಾಲ ಏನಿದೆ ಈ ಜೀವಜಾಲದಲ್ಲಿ ವಿಕಸನಗೊಳ್ಳಕ್ಕೆ ಅದಕ್ಕೆ ಸ್ವತಂತ್ರ ಇರಬೇಕು, ಯಾವುದೇ ಒಂದು ಸ್ಪೀಸೀಸ್ಗೆ. ಆ್ಯಂಡ್ ದ ಫ್ರೀಡಮ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಹ್ಯೂಮನ್ಸ್ ಆಸ್ ಮೆಂಬರ್ ಆಫ್ ಅರ್ತ್ ಫ್ಯಾಮಿಲಿ. ಈ ಅರ್ತ್ ಫ್ಯಾಮಿಲಿನಲ್ಲಿ ಮಾನವ ಜಾತಿ ಒಂದು ಅಂಗ ಆಗಿರೋದ್ರಿಂದ ಆ ಮಾನವ ಜಾತಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಏನು? ಟು ರೆಕಗ್ನೈಸ್, ಪ್ರೊಟೆಕ್ಟ್ ಆ್ಯಂಡ್ ರೆಸ್ಪೆಕ್ಟ್ ದ ರೈಟ್ಸ್ ಆಫ್ ಅದರ್ ಸ್ಪೀಸೀಸ್. ಬೇರೆ 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 ಪ್ರಾಣಿ ಸಂಕುಲ ಏನಿದೆ ಆ ಸಂಕುಲಕ್ಕೆ ಅದರ ಹಕ್ಕುಗಳನ್ನ ನಾವು ಗುರುತಿಸಬೇಕು, ಅದನ್ನು ರಕ್ಷಿಸಬೇಕು ಮತ್ತು ನಾವು ಗೌರವ ಸಹ ಕೊಡಬೇಕು. ಅರ್ತ್ ಡೆಮಾಕ್ರಸಿ ಈಸ್ ಎ ಶಿಫ್ಟ್ ಫ್ರಮ್ ಆಂಥ್ರೋಪೊಸೆಂಟ್ರಿಸಮ್ ಟು ಎಕೋಸೆಂಟ್ರಿಸಮ್. ಈ ಭೂ ಪ್ರಜಾಪ್ರಭುತ್ವ ಅಂತ ಏನು ಕಾನ್ಸೆಪ್ಟ್ನ ಇವರು ಹೇಳ್ತಾ ಇದ್ದಾರೆ, ಇದು ಮಾನವ ಕೇಂದ್ರಿತ ವ್ಯವಸ್ಥೆಯಿಂದ ಪರಿಸರ ಕೇಂದ್ರಿತ ವ್ಯವಸ್ಥೆಗೆ ಬದಲಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಸಿನ್ಸ್ ವಿ ಆಲ್ ಡಿಪೆಂಡ್ ಆನ್ ದ ಅರ್ತ್, ನಾವೆಲ್ಲರೂ ಭೂಮಿನೇ ಅವಲಂಬಿತ ಆಗಿರೋದ್ರಿಂದ ಅರ್ತ್ ಡೆಮಾಕ್ರಸಿ ಟ್ರಾನ್ಸ್ಲೇಟ್ಸ್ ಇಂಟು ಅರ್ತ್ ಡೆಮಾಕ್ರಸಿ ಮೀನ್ಸ್ ವಾಟ್ ಅಂತಂತ ಕೇಳಿದ್ರೆ ಹ್ಯೂಮನ್ ರೈಟ್ಸ್ ಟು ಫುಡ್ ಆ್ಯಂಡ್ ವಾಟರ್. ಸೊ ಈ ಅರ್ತ್ ಡೆಮಾಕ್ರಸಿ ಈಸ್ ನಥಿಂಗ್ ಬಟ್ ಇಟ್ಸ್ ಎ ಕೈಂಡ್ ಆಫ್ ಹ್ಯೂಮನ್ ರೈಟ್ ಫಾರ್ ಫುಡ್ ಆ್ಯಂಡ್ ವಾಟರ್, ಟು ಫ್ರೀಡಮ್ ಫ್ರಮ್ ಹಂಗರ್ ಆ್ಯಂಡ್ ಥರ್ಸ್ಟ್. ಸೊ ಈ ಮನುಷ್ಯ ಜಾತಿ ಏನಿದೆ ಅವನ ಹಕ್ಕುಗಳಾದ ಹಸಿವು ಮತ್ತು ಬಾಯಾರಿಕೆಯಿಂದ ಮುಕ್ತವಾಗುವಂತೆ ಮಾಡಲು ಈ ಅರ್ತ್ ಡೆಮಾಕ್ರಸಿ ಅನ್ನೋದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ದ ಅರ್ತ್ ಯೂನಿವರ್ಸಿಟಿ ಈಸ್ ಲೊಕೇಟೆಡ್ ಎಟ್ ನವಧಾನ್ಯ, ಎ ಬಯೋಡೈವರ್ಸಿಟಿ ಫಾರಮ್. ಸೊ ಇವ್ರದ್ದು ಅರ್ತ್ ಯೂನಿವರ್ಸಿಟಿ ಎಲ್ಲಿದೆ ಅಂದರೆ ಆ ನವಧಾನ್ಯ ಅನ್ನೋ ಎಸ್ಟೇಟ್ನಲ್ಲಿ ಒಂದು ವಿಚ್ ಇಟ್ ಸೆಲ್ಫ್ ಇಸ್ ಎ ಬಯೋಡೈವರ್ಸಿಟಿ ಫಾರ್ಮ್. ಸೊ ಅದೇ ಒಂದು ಜೀವ ವೈವಿಧ್ಯದ ಒಂದು ಫಾರಮ್ ಆಗಿರೋದ್ರಿಂದ ಪಾರ್ಟಿಸಿಪೆಂಟ್ಸ್ ಲರ್ನ್ ಟು ವರ್ಕ್ ವಿತ್ ಲಿವಿಂಗ್ ಸೀಡ್ಸ್, ಲಿವಿಂಗ್ ಸಾಯಿಲ್ ಆ್ಯಂಡ್ ದ ವೆಬ್ ಆಫ್ ಲೈಫ್. ಸೊ ಅದರಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಲರ್ನ್ ಟು ವರ್ಕ್ ವಿತ್ ಲಿವಿಂಗ್ ಸೀಡ್ಸ್. ಸೊ ಒಂದು ಜೀವಂತ ಬೀಜಗಳು, ಜೀವಂತ ಮಣ್ಣು ಹಾಗೂ ಈ ಜೀವಜಾಲ, ಕಂಪ್ಲೀಟ್ ಜೀವಜಾಲದ ಜೊತೆನೇ ಒಂದು ಅನುಭವ ಬರುತ್ತೆ. ಸೊ ಆ ಥರ ಅಲ್ಲಿ ಕಲಿಸ್ತಾರೆ. ಸೊ ಯೂಶ್ವಲಿ ಅರ್ತ್ ಯೂನಿವರ್ಸಿಟಿಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದರೆ ಪಾರ್ಟಿಸಿಪೆಂಟ್ಸ್ ಇನ್ಕ್ಲೂಡ್ ಫಾರ್ಮರ್ಸ್, ರೈತರು, ಸ್ಕೂಲ್ ಚಿಲ್ಡ್ರನ್, ಶಾಲೆ ಮಕ್ಕಳುಗಳು,
ಆ್ಯಂಡ್ ಪೀಪಲ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್, ಪ್ರಪಂಚದಾದ್ಯಂತ ಎಷ್ಟೋ ಜನ ಇಂಟ್ರೆಸ್ಟ್ ಇರೋರೆಲ್ಲ ಬಂದಲ್ಲಿ ಕಲಿಯೋಕ್ಕೆ ಟ್ರೈ ಮಾಡ್ತಾರೆ.